ತುಲಾ ರಾಶಿಯವರಿಗೆ ಗುರು 9ನೇ ಮನೇಲಿ ತಾಂಡವಾಡ್ತಾನೆ, 6ನೇ ಮನೇಲಿ ಶನಿ ಇತ್ತು. ತುಲಾ ರಾಶಿಗೆ 3ನೇ ತಿಂಗಳು ಒಂದು ಗಂಡಾಂತರ ಬರುತ್ತೆ. 3ನೇ ತಿಂಗಳು ಒಂದು ಗಂಡಾಂತರವನ್ನು ತಪ್ಪಿಸ್ಕೊಬಿಟ್ರೆ ತುಲಾ ರಾಶಿ ಮನೆಯಲ್ಲಿ ಬೆಕ್ಕನ್ನ ಸಾಕಿರೋ ಒಳ್ಳೇದು, ಬೆಕ್ಕನ್ನ ನೋಡಿರೋ ಒಳ್ಳೇದು. ಆರ್ ನಗರ, ರಾಡ್ ನಕ್ಷರ ಇವೆಲ್ಲ ಪ್ರಾಬ್ಲಮ್ ಸಿಗಾಕಂತು, ರೇಂಜ್ ರೋವರ್ ಕಾರು. ವೃಶ್ಚಿಕ ರಾಶಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಚೆನ್ನಾಗಿರುತ್ತೆ. ನರೇಂದ್ರ ಮೋದಿ ವೃಶ್ಚಿಕ ರಾಶಿ, ಅವ್ರು ಯಾವಾಗಲೂ ಕೂಡ ಚಕ್ರಬಲ ಹಾಕಿ ನಿಮ್ದ ಪ್ರೇಯರ್ ಮಾಡ್ತಾರೆ. ತುಲಾ ರಾಶಿಗೆ ವಿಪರೀತ ರಾಜಯೋಗ ಅಂತ ಕೊಡುತ್ತೆ. ತುಲಾ ರಾಶಿಯವರಿಗೆ ಗುರು 9ನೇ ಮನೇಲಿ ತಾಂಡವಾಡ್ತಾನೆ, 6ನೇ ಮನೇಲಿ ಶನಿ ಇತ್ತು. ಸಿಕ್ಕಾಪಟ್ಟೆ ಜನ ಕೋರ್ಟು ಕೇಸಲ್ಲಿ ಅಲಿತಾ ಇದ್ರೆ ಅವ್ರಿಗೆಲ್ಲ ಕೋರ್ಟ್ ಕೇಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಗುರು ದಶಮ ಸ್ಥಾನಕ್ಕೆ ಬರ್ತಿದ್ದಾನೆ. ಅದೇ ತರ ಶನಿ ಶಾಂತಿನ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಕಾಲಲ್ಲಿ ಯಾರನ್ನು ಕೂಡ ಒದಿಬೇಡಿ. ತುಲಾ ರಾಶಿಯವರು ಶನಿ ಆತರ ಕೆಟ್ಟಾಗ ಕಾಲಲ್ಲಿ ಒದಿಯೋದು, ಮತ್ತೆ ಬೈಯೋದು, ಉಗ್ಲೋದು, ಇದನ್ನ ಮೂರನ್ನು ಮಾಡಿದ್ರೆ ಶನಿ ದೋಷವನ್ನ ನಿವೃತ್ತಿ ಮಾಡ್ಕೊಳ್ಳೋದು. ಮತ್ತೆ ಕಾಕಾಗೆ ಬಹಳ ವಿಶೇಷ, ಶನೇಶ್ವರನಿಗೆ ಬಹಳ ವಿಶೇಷ. ಕಾಗೆಗೆ ಮೇವು ಹಾಕೋದು ತುಂಬಾ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಕಾಗೆಗೆ ಮೇವು ಹಾಕೋದು, ಕರಡಿಗೆ ಊಟ ಕೊಡೋದು ತುಂಬಾ ದೊಡ್ಡ ಪಾಸಿಟಿವ್. ಮತ್ತೆ ಬಹಳ ವಿಶೇಷವಾಗಿ ಈ ಬಹಳ ವಿಶೇಷವಾಗಿ ಎಲ್ಲರ ಕಾಡ್ ಸೈಡ್ ಅಲ್ಲಿ ಈ ಹನುಮಂತನ ಜೊತೆ ಅಂದ್ರೆ ಆಂಜನೇಯನಿಗೆ ಬಹಳ ವಿಶೇಷವಾಗಿ ಬಹಳ ಮರದ ಕೋತಿಗಳಿಗೆ ಊಟ ಕೊಡೋದು, ಏನಾರು ಒಂದು ಊಟ ಕೊಡೋದು ತುಂಬಾ ವೈಬ್ರೇಷನ್ ಸಕ್ಸಸ್ ಅನ್ನ ಕೊಡುತ್ತೆ. ಇದನ್ನ ಮಾಡೋದು. ಮತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅನ್ನದಾನ ಮಾಡೋದು, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಬಟ್ಟೆ ಕೊಡೋದ್ರಿಂದ ಇವ್ರಿಗೆ ಬರುವಂತ ನೆಗೆಟಿವ್ ದೋಷಗಳನ್ನ ನಿವೃತ್ತಿ ಮಾಡ್ಕೊತಾರೆ. ಇವ್ರಿಗೆ ಗುರು ತುಂಬಾ ಚೆನ್ನಾಗಿದ್ದಾನೆ. ಗುರು ಚೆನ್ನಾಗಿರೋದ್ರಿಂದ ತುಲಾ ರಾಶಿಯವರು ಕನಕ ಪುಷ್ಯ ರಾಗವನ್ನ ಡಾಲರ್ ಆಗಿ ಮಾಡೋದು, ಹೆಣ್ಮಕ್ಳು ಮಾಂಗಲ್ಯದಲ್ಲಿ ಬಳಸೋದು, ಇಲ್ಲ ಕೈಲಿ ಬಳಸೋದು ಕನಕ ಪುಷ್ಯ ರಾಗ ತುಂಬಾ ಪಾಸಿಟಿವ್ ನ ಕೊಡ್ತಾ ಹೋಗುತ್ತೆ. ಮತ್ತೆ ಇವ್ರಿಗೆ ಶುಕ್ರ ಯೋಗಕಾರಕ ಆಗ್ತಾನೆ. ಶುಕ್ರನ ಡೈಮಂಡ್ ಆಗಿ ಸಣ್ಣ ಡೈಮಂಡ್ ಅನ್ನ ಕೂಡ ಬಳಸಬಹುದು. ಸಣ್ಣ ಡೈಮಂಡ್ ಬಳಸಬಹುದು, ಜರ್ಕಾನ್ ಬಳಸಬಹುದು, ಇಲ್ಲ ಡೈಮಂಡ್ ಬ್ರಾಸ್ಲೆಟ್ ಬಳಸಬಹುದು. ನಮ್ ತರ ಇದು ಡೈಮಂಡ್ ಗೆ ಸಂಬಂಧ ಪಡುತ್ತೆ. ಇಲ್ಲ ಹತ್ತಿ ಮರವನ್ನ ಮುಟ್ಟೋದು, ಹತ್ತಿಕಾಯಿ ಉಂಗುರ ಮಾಡೋ ಯಾಕಂದ್ರೆ ಹತ್ತಿ ಮರ ಸಾಕ್ಷಾತ್ ಶುಕ್ರ ಗ್ರಹ, ಡೈಮಂಡ್ ಅಷ್ಟೇ ಯೋಗ ಇರುತ್ತೆ, ವಿಪರೀತ ರಾಜಯೋಗನ ಕೊಡುತ್ತೆ. ಇದನ್ನ ಯೂಸ್ ಮಾಡೋದು ತುಂಬಾ ಲಕ್ ಬರುತ್ತೆ. ಮೊಸರನ್ನವನ್ನ ಊಟ ಮಾಡೋದು, ಮುತ್ಕದ ಎಲೆಯಲ್ಲಿ ಶುಕ್ರ ಗ್ರಹ ವಾಸ ಮಾಡ್ತಾರೆ, ಮುತ್ಕದ ಎಲೆಯಲ್ಲಿ ಇದನ್ನ ಧರಿಸೋದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಇವರಿಗೆ ಬುಧ ಗ್ರಹ, ಶುಕ್ರ ಗ್ರಹ ತುಂಬಾ ಸಖತ್ ರಾಜಯೋಗನ ಕೊಡ್ತಾರೆ. ಇವ್ರ ಲೈಫಲ್ಲಿ ತುಲಾ ರಾಶಿಗೆ 3ನೇ ತಿಂಗಳು ಒಂದು ಗಂಡಾಂತರ ಬರುತ್ತೆ. 3ನೇ ತಿಂಗಳು ಒಂದು ಗಂಡಾಂತರವನ್ನು ತಪ್ಪಿಸ್ಕೊಬಿಟ್ರೆ ಇವ್ರ ಲೈಫಲ್ಲಿ ಯಾವತ್ತೂ ಗಂಡಾಂತರ ಬರೋದೇ ಇಲ್ಲ. 3ನೇ ತಿಂಗಳು ಒಂದೇ ಆಜು ಬಾಜಲ್ಲಿ ಇವ್ರಿಗೆ ಕಷ್ಟ ಆದ್ರೆ 3ನೇ ತಿಂಗಳಾದ್ಮೇಲೆ ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಮೇಲೆ ಪಾಸಿಟಿವ್ ಇರುತ್ತೆ. ಇವ್ರು ಹೋಗ್ಬೇಕಾದ್ರೆ ಟೆಂಪಲ್ ಕಂಜನೂರು ಶುಕ್ರನ್ ಟೆಂಪಲ್ ಇವರ ಫೇವರೆಟ್ ಟೆಂಪಲ್. ಮತ್ತೆ ಶ್ರೀರಂಗಂ ದರ್ಶನವನ್ನ ಮಾಡಬಹುದು, ನಿಮಿಷಾಂಬ ದರ್ಶನವನ್ನ ಮಾಡೋದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಬಹಳ ವಿಶೇಷವಾಗಿ ಶುಕ್ರ ಗ್ರಹ ಬಲವಾಗಿರೋದ್ರಿಂದ ತುಲಾ ರಾಶಿಯವರಿಗೆ ಮನೆ ಒಳಗಡೆ ತಲೆ ಬಾಚ್ತಲೆ, ಹೆಣ್ಮಕ್ಳಲ್ಲಿ ಗಂಡ್ ಮಕ್ಳ ಆಚೆ ತಲೆ ಬಾಚ್ಕೋಗಿ ಕನ್ನಡಿಲಿ ಮೇಕಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮನೆಯಲ್ಲಿ ಕೂದಲು ಬಿದ್ದು ತಲೆ ಬಾಚ್ಕೊಂಡ್ರೆ ಕೂಡ ಆಗ್ಲೇ ಕಸ ಗುಡಿಸ್ಬಿಡ್ಬೇಕು, ಹಂಗೆ ಬಿಟ್ಟು ಹೋಗ್ಬಾರ್ದು, ಅದು ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ತುಲಾ ರಾಶಿ ಮನೆಯಲ್ಲಿ ಬೆಕ್ಕನ್ನ ಸಾಕಿರೋ ಒಳ್ಳೇದು, ಬೆಕ್ಕನ್ನ ನೋಡಿರೋ ಒಳ್ಳೇದು. ಹೋಗ್ಬೇಕಾದ್ರೆ ಕೆಂದಬೇಕು ಅಡ್ಡ ಬಂದ್ರೆ ತುಂಬಾ ಪಾಸಿಟಿವ್ ಬರುತ್ತೆ. ಯಾಕಂದ್ರೆ ಕ್ಯಾಟ್ ವಾಕ್ ಅದು ಇಂದ್ರ ಗ್ರಹದ ವಾಹನ, ಮತ್ತೆ ಶುಕ್ರನ ವಾಹನ. ಇವ್ ಕ್ಯಾಟ್ ವಾಕ್ ಅನ್ನೋದು ಬೆಕ್ಕಿಗೆ ಹೇಳೋದು ಎಲ್ಲರೂ ಹೆಣ್ಮಕ್ಳು, ಅದು ತುಲಾ ಲಗ್ನಕ್ಕೆ ಸಂಬಂಧ ಪಡುತ್ತೆ. ಬೆಕ್ಕು ಇವ್ರ ಮನೇಲಿ ಸಾಕಿದ್ರೆ ರಾಜಯೋಗ ಬರುತ್ತೆ. ಬೆಕ್ಕನ್ನ ಸಾಕ್ಬೇಕು, ಇಲ್ಲ ಬೆಕ್ಕನ್ನ ನೋಡ್ಬೇಕು. ಇವ್ರ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅನ್ನ ಕಾಣ್ತಾ ಹೋಗ್ತಾರೆ. ಇಂಥ ಯೋಗ ಇವ್ರಿಗೆ ಈ ವರ್ಷ ತುಂಬಾ ರಾಜಯೋಗ. ಹೋದ ವರ್ಷ ತುಂಬಾ ಕಷ್ಟ ಇತ್ತು. ಆರ್ ನಗರ, ರಾಡ್ ನಕ್ಷರ ಇವೆಲ್ಲ ಪ್ರಾಬ್ಲಮ್ ಸಿಗಾಕಂತು, ರೇಂಜ್ ರೋವರ್ ಕಾರು, ರಾನ್ ನಕ್ಷರಕ್ಕೆ ತುಂಬಾ ಕಂಟಕ ಇದೆಲ್ಲ ಕೂಡ ಅನುಭವಿಸಿದ್ರು. ಬಹಳ ರಾಶಿ ಬೇರೆಯವ್ರಾಗಿ ಸುಮ್ನೆ ನಾಮಬಲ ಇದ್ದಂತವ್ರಿಗೆ ತುಂಬಾ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಮೊನ್ನೆನು ಕೂಡ ಆರ್ ನಗರದಲ್ಲಿ ಒಬ್ರು ನಟಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಬಹಳ ಮಿರಾಕಲ್ಲು. ಒಂದಲ್ಲ ಒಂದು ಫೇಲ್ಯೂರ್ ನ ನೋಡ್ತಾ ಹೋಗ್ತಾರೆ, ಬಹಳ ವಿಶೇಷವಾಗಿ. ಅದೇ ತರ ಹಿಂದಿಲ್ಲಿ ಕೂಡ ಒಬ್ರು ಆಕ್ಟ್ರೆಸ್ ಬಹಳ ವಿಶೇಷವಾಗಿ ರಿಷಬ್ ಅಂತ ಒಂದು ವ್ಯಕ್ತಿ. ರಾನ್ ನಕ್ಷರಕ್ಕೆ ಇನ್ ಮುಂದೆ ಟೈಮ್ ಸಖತ್ತಾಗಿರುತ್ತೆ, ಅದ್ಭುತವಾದ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಅದ್ರಲ್ಲೂ ಕೂಡ ನಾವು ಹೋದ ವರ್ಷ ತುಂಬಾ ಪ್ರಾಬ್ಲಮ್. ತಮಿಳ್ ವಿಜಯ್ ವಿಶಾಖ ನಕ್ಷತ್ರ, ಶಿವಣ್ಣ ವಿಶಾಖ ನಕ್ಷತ್ರ, ಬಹಳ ಮಿರಾಕಲ್ ಇದೆಲ್ಲವೂ ಕೂಡ ನೋಡಿದ್ರು. ಅದು ಈ ವರ್ಷ ತುಂಬಾ ಚೆನ್ನಾಗಿದೆ, ದೊಡ್ಡ ಸಕ್ಸಸ್. ದೊಡ್ಡ ವಿಜಯ್ ಕೂಡ ಈ ಸರಿ CM ಆಗ ಕ್ವಾಂಟಿಟಿ ಇದೆ. 40 ಮೇಲೆ ಸೀಟ್ ಗೆಲ್ತಾರೆ ಅಂತ ನನಗೆ ಒಪ್ಪಿದೆ. MLA ಬಹಳ ಫಸ್ಟ್ಗೆನೆ ಗೆದ್ರೆ ಅವ್ರ ಇಷ್ಟ, 100 ಬೇಕಾದ್ರೂ ಗೆಲ್ಬಹುದು. 40 ಕನ್ಫರ್ಮ್ ಆಗಿ ಹೇಳ್ಬೋದು. 40 ಗೆದ್ರೆ ಇವ್ರ ಪಕ್ಷ ಇಲ್ದಲೆ ಯಾರು ಮಾಡಕ್ಕಾಗಲ್ಲ. ಫುಲ್ ಗೆದ್ದು CM ಆದ್ರೂ ಸಂತೋಷನೇ, ಯಾಕಂದ್ರೆ ದೊಡ್ಡ ವ್ಯಕ್ತಿಯಾಗಿ ಬಂದು ಸಕ್ಸಸ್ ನ ನೋಡ್ಬೋದು. ತುಲಾ ರಾಶಿಗೆ ಇಷ್ಟವಾದ ಬಣ್ಣ ಬಂದು ಯಾವಾಗಲೂ ಮುತ್ತು ಮತ್ತೆ ಡೈಮಂಡ್ ಅನ್ನು ಯೂಸ್ ಮಾಡಿದ್ರೆ ಸಖತ್ ಪಾಸಿಟಿವ್ ಬರುತ್ತೆ. ಅದೇ ತರ ಇವ್ರ ಲೈಫ್ ಅಲ್ಲಿ ಸಾಕಷ್ಟು ವೈಬ್ರೇಷನ್ ಅನ್ನು ನೋಡ್ತಾ ಹೋದಾಗ ಅಕ್ಕಿ ಮತ್ತೆ ಅವರೆಕಾಳು ಇಡ್ತಾಗ ಲಕ್ ಬರುತ್ತೆ. ಮತ್ತೆ ಶುಕ್ರ ಸಂಬಂಧಪಟ್ಟಂತ ಸ್ಟೋನ್, ಚಂದ್ರ ಸಂಬಂಧಪಟ್ಟಂತ ಸ್ಟೋನ್ ಅನ್ನ ತುಂಬಾ ಲಕ್ ಅನ್ನ ಕೊಡುತ್ತೆ. ಮತ್ತೆ ತುಲಾ ರಾಶಿಯರು ಯಾವುದೇ ಟೆಂಪಲ್ ಹೋದಾಗ ಉಳ್ಸೇವೆ ಮಾಡ್ಬೇಕು. ಉಳ್ಸೇವೆ ಮಾಡಿದ್ರೆ ದೋಷಗಳು ಹೋಗಿ ಯೋಗಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ
ತೆಂಗಿನಕಾಯಿಯನ್ನು ದಾನ ಮಾಡೋದು, ತೆಂಗಿನಕಾಯಿ ದಾನ ಮಾಡೋದು, ಬಾಳೆಹಣ್ಣು ದಾನ ಮಾಡೋದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಯಾವ್ದಾದ್ರು ದೇವಸ್ಥಾನದಲ್ಲಿ ರಾವಿಗೆ ಕಣ ಕೊಡೋದು, ಸೀರೆ ಕೊಡೋದು, ದೇವರಿಗೆಲ್ಲ ಬಂದು ಭಕ್ತರಿಗೆ ಯಾರಿಗಾರು ಅವ್ರಿಗೆ ಇಷ್ಟ ಆದ ರೋಡಲ್ಲಿ ಯಾರಿಗಾರು ಕೊಟ್ರೆ ಇದು ಸಖತ್ ಪಾಸಿಟಿವ್. ಬರ್ತಡೇ ದಿವಸ ಬರ್ತಡೇ ದಿವಸ ದೇವ್ರಿಗೆ ಅಡಿಗೆ ಮಾಡಿ ಆ ದೇವಸ್ಥಾನ ಮುಂದೆ ಬಂದು ಜನಗಳು ಭಕ್ತರಿಗೆ ಹಂಚಿದ್ರೆ ಸಖತ್ ತುಲಾಭಾಸ ರಾಜಯೋಗ ಕೊಡ್ತಾರೆ. ತುಲಾರಾಶರಿಗೆ ವಿಪರೀತ ಲಕ್ಕಿ ನಂಬರ್ಸ್ ಅಂತ ಬಂದಾಗ ತುಂಬಾ ಪಾಸಿಟಿವ್ ನಂಬರ್ಸ್ 9, 18, 27 ಫಸ್ಟ್ ರಾಜಯೋಗದ ನಂಬರ್ಸ್ ಕೊಡ್ತಾ ಹೋಗುತ್ತೆ. ಅದ್ ಬಿಟ್ರೆ 1, 10, 19 ತುಂಬಾ ರಾಜಯೋಗನ ಕೊಡುತ್ತೆ. ಇವೆರಡೂ ಕೂಡ ಇವರ ಫೇವರೇಟ್ ಅಂದ ರಾಶಿಗೆ ಯೋಗಕರವಾದಂತ ವಿಷಯ. ಯಾಕಂದ್ರೆ ವೃಷಿಕ ರಾಶಿ ಅಧಿಪತಿನೂ ಕೂಡ 9ನೇ ನಂಬರ್ ಆಗುತ್ತೆ, ಮೇಷರಾಶಿ ಅಧಿಪತಿನೂ ಕೂಡ 9 ಆಗುತ್ತೆ. ಇದನ್ನ ಪಾಲನೆ ಮಾಡೋ ಒಳ್ಳೇದು. ಸಿಂಹ ರಾಶಿಗೆ 11ನೇ ಮನೆ ಯೋಗವನ್ನ ಕೊಡ್ತಾರೆ. 11ನೇ ಮನೆ ಯೋಗದ ನಂಬರ್ ಸೂರ್ಯನ ಬಳಸಿದ್ರೆ ಒಳ್ಳೇದು. ಯಾರು ಗೌರ್ಮೆಂಟ್ ಕೆಲಸ ಬೇಕು ಅನ್ನೋ ರೂಬಿನ ಬಳಸಿದ್ರೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಈ ವರ್ಷ ಹೋದ ವರ್ಷ ಕಣ್ಣೀರ್ ಹಾಕಿದ್ರು. ಹೋದ ವರ್ಷ ಭವಾನಿ ಮೇಡಮ್, ರೇವಣ್ಣ ಅವರೆಲ್ಲ ತುಲಾರಾಶಿ ಸಾಕಷ್ಟು ಕಷ್ಟ ಅನುಭವಿಸಿದ್ರು. ಈ ವರ್ಷ ಸ್ಟಾರ್ಟಿಂಗ್ ಇಂದಲೇ ಅವ್ರಿಗೆ ಯೋಗ ಕೊಡುತ್ತೆ. ಬಹಳ ವಿಶೇಷವಾಗಿ ಅವರ ಕುಟುಂಬ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ತುಂಬಾ ಚೆನ್ನಾಗ್ ಆಗ್ತಾರೆ. ಚೆನ್ನಾಗಾದ್ರೆ ಬೇರೆಯವರು ಚೆನ್ನಾಗಿರೋ ಅಂತ ಅರ್ಥ. ಅಲ್ಲಿಗೆ ಅರ್ಥ ಮಾಡ್ಕ ರಾಜ ಆಳವ್ರಿಗೆ ಕಷ್ಟ ಬಂದಾಗ ನಾರ್ಮಲ್ ವ್ಯಕ್ತಿಗೆ ಇನ್ನು ಕಷ್ಟ ಬಂದಿರುತ್ತೆ. ಇವ್ರಿಗೂ ಕೂಡ ವಿಪರೀತ ರಾಜಯೋಗನ ಕೊಡುತ್ತೆ. ಹೋದ ವರ್ಷ ನೋಡಿ ರಾಜ್ಕುಮಾರ್ ಇದ್ರ ಶಿವಣ್ಣವ್ರಿಗೆ ಹೆಲ್ತ್ ಪ್ರಾಬ್ಲಮ್. ನಾನು ಕೂಡ ಡಿ ಮಾಡ್ತಾ ಇದ್ದೆ ಪಾಪ, ಅನ್ನೋ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಆಚೆ ಬಂದು ಸಿನಿಮಾ ಮಾಡಿದ್ರು, ಗೆದ್ರು. ಶಿವಣ್ಣನ ಎನರ್ಜಿ ಎಲ್ಲರಿಗೂ ಬರ್ಬೇಕು. ಅದೇ ತರ ಆ ಎನರ್ಜಿ ಈ ವರ್ಷ ಇನ್ನೂ ಎನರ್ಜಿ ನೋಡ್ಬೋದು ಅವ್ರನ್ನ. ತುಲಾರಾಶಿ ಶಿವಣ್ಣವರು ಸಖತ್ ಎನರ್ಜಿಯಾಗಿ ನೋಡ್ಬೋದು. ನಕ್ಷತ್ರಕ್ಕೆ ಈ ವರ್ಷ ಸಿಕ್ಕಾಪಟ್ಟೆ ರಾಜಯೋಗ ಇದೆ. ರಾ ಖಂಡಿತಲ್ಲೂ ಕೂಡ ಸಖತ್ ಲಕ್ನ ತಂದು ಕೊಡುತ್ತೆ. ರಜನಿಕಾಂತ್ ಕೂಡ ದೊಡ್ಡ ಸಕ್ಸಸ್ ನೋಡಬಹುದು. ಮುಂಚೆ ಅಂತ ಸಕ್ಸಸ್ ಇಲ್ಲ, ಯಾಕಂದ್ರೆ ರಾಗಿರೋ ತಾಕತ್ ಅದು, ರಾಗಿರೋ ವೈಬ್ರೇಷನ್ ಅದು ತುಂಬಾ ಒಳ್ಳೇದಾಗುತ್ತೆ. ಯಾವಾಗ್ಲೂ ಯಾವರ್ಗ್ರೀನ್ ತುಲಾರಾಶಿಗೆ ಶುಕ್ರ ಗ್ರಹ ಸ್ವಂತ ಯೋಗಕರ. ಸೂರ್ಯನು ಕೂಡ ಯೋಗಕರವಾಗಿರ್ತಾನೆ. ಸೂರ್ಯ ಮತ್ತೆ ಶುಕ್ರ ಯೋಗಕರ ಕೊಡ್ತಾನೆ. ವೈಟ್, ಬ್ಲೂ, ಗ್ರೀನ್, ರೆಡ್ ಬಟ್ಟೆ ಅವರ ಫೇವರೇಟ್ ಬಟ್ಟೆ. ತುಲಾರಾಶಿಗೆ ಸಖತ್ತಾಗಿದೆ 2026. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗೆ ಅದೃಷ್ಟದ ನಂಬರ್ಗಳನ್ನ ರಾಜಯೋಗ ಅಂತಂದ್ರೆ ಯಾವಾಗ ಅಂದ್ರೆ ಈಗ ಮುಂಚೆ ಹೇಳ್ತಾ ಇದ್ರೆ 6 ತಿಂಗಳಾದ್ಮೇಲೆ ಕೆಲವರಿಗೆ ಒಳ್ಳೆ ದಿನಗಳಿರುತ್ತೆ ಅಂತ. ಈ ವೃಶ್ಚಿಕ ರಾಶಿಯವರಿಗೆ ಹೇಗೆ ಯಾವ ಈ ವರ್ಷದ ಕಂಪ್ಲೀಟ್ ಆಗಿ ಯಾವಾಗ ಒಳ್ಳೆ ದಿನಗಳು ಅಂತ? ವೃಶ್ಚಿಕ ರಾಶಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಚೆನ್ನಾಗಿರುತ್ತೆ. ಏಪ್ರಿಲ್ 14ರಿಂದ ಮೇ 15ನೇ ತಾರೀಕು ಸೂರ್ಯ ಬಂದು ಮೇಷರಾಶಿಯಲ್ಲಿ ಇರ್ತಾನೆ. ಅದು ಇರಬಾರ್ದು, 6ನೇ ಭಾವದಲ್ಲಿ ಇರಬಾರ್ದು. ಅದು ತುಂಬಾ ಕೆಟ್ಟದ್ದು. ಯಾಕಂದ್ರೆ ದಶಮಾಧಿಪತಿಯಾಗಿ, ಅದು ದಶಮ ಸ್ಥಾನ ಅಂದ್ರೆ ಸಿಂಹ ರಾಶಿ ಅಧಿಪತಿ 6ನೇ ಮನೆಗೆ ಹೋದ್ರೆ ಸೂರ್ಯ ಹುಚ್ಚನಾಗಿರ್ಬೋದು. ಆದ್ರೆ ವೃಶ್ಚಿಕ ರಾಶಿಯಲ್ಲಿ ಹುಚ್ಚ ಆಗಬಾರ್ದು, ಅವ್ರಿಗೆ ಹುಚ್ಚ ಆಗಬಾರ್ದು. ಬೇರೆಯವ್ರಿಗೆಲ್ಲ ಯೋಗ ಕೊಡ್ತಾನೆ, ಅವ್ರಿಗೆ ಮಾತ್ರ ಕೆಟ್ಟದ್ದು ಕೊಡ್ತಾನೆ. ಕೆಲಸವನ್ನ ಕಳ್ಕಾಗ್ತಾರೆ. 5ನೇ ತಿಂಗಳು ಏಪ್ರಿಲ್ 14ರಿಂದ 5ನೇ ತಿಂಗಳೊಳಗೆ ವೃಶ್ಚಿಕ ರಾಶಿಯಲ್ಲಿ ತುಂಬಾ ಜನಕ್ಕೆ ಜಾಬ್ ನ ಕಳ್ಕೊಬಿಡ್ತಾರೆ. ಜಾಬು ಸಸ್ಪೆಂಡ್ ಆಗ್ಬಿಡ್ತಾರೆ. ಗೌರ್ಮೆಂಟ್ ಕೆಲಸ ಸಸ್ಪೆಂಡ್ ಆಗ್ತಾರೆ. ಮಾಮೂಲಿ IT-BT ಕಂಪ್ನಿ ನಾರ್ಮಲ್ ವ್ಯಕ್ತಿ ಕೆಲಸ ಹೋಗುತ್ತೆ. ಆದ್ರೆ ಇವ್ರಿಗೆ ಗುರು ಬಲ ಇಲ್ದಲೆ, ಸೂರ್ಯನ ಬಲ ಇಲ್ದಲೆ, ಶನಿ ದೃಷ್ಟಿ ಧನಸ್ಥಾನ 2 ಕುಟುಂಬ ಸ್ಥಾನದಲ್ಲಿ ಬಿದ್ದಾಗ ತುಂಬಾ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಹುಷಾರಾಗಿ ಹ್ಯಾಂಡಲ್ ಮಾಡಕತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ತುಂಬಾ ರಾಜಯೋಗನ ಕೊಡುತ್ತೆ. ಮಾರ್ಚ್ ತುಂಬಾ ರಾಜಯೋಗ ಕೊಡುತ್ತೆ ಇವ್ರಿಗೆ. ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ ವರೆಗೂ ಹುಷಾರಾಗಿರ್ಬೇಕು. ಮೇ ಎಲ್ಲ ಅದಾದ್ಮೇಲೆ 6ನೇ ತಿಂಗಳಿಂದ ಇವ್ರಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಗುರುಬಲ ಬರುತ್ತೆ. ಗುರು ಇವಾಗ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿ, ಕುಟುಂಬ ಸ್ಥಾನಾಧಿಪತಿ. ಮನೇಲಿ ಯಾರು ಕಳೆದೋಗ್ಬಿಡೋದು, ಮನೇಲಿ ಯಾರು ಕಾಣಿ ಆಗ್ಬಿಡೋದು, ಮನೆಯವ್ರ ಆರೋಗ್ಯ ಸಮಸ್ಯೆ ಬಂದ್ಬಿಡೋದು, ಇಲ್ಲ ಮನೆಯವ್ರು ಯಾವ್ದಾದ್ರು ಬೇರೆ ಧರ್ಮದವ್ರನ್ನ ಮದುವೆ ಮಾಡ್ಕೊಬಿಟ್ಟು ಹಿಂಸೆ ಆಗೋದು, ಲವ್ ಮ್ಯಾರೇಜ್ ಆಗೋದು, ಇದೆಲ್ಲ ಸಂಕಟಗಳನ್ನ ಅನುಭವಿಸ್ಬೇಕಾಗತ್ತೆ. ಬಿಡ್ಕೊಡಕ್ಕಾಗಲ್ಲ, ಒಪ್ಕೊಳಕ್ಕಾಗಲ್ಲ. ಈ ತರದ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಕ್ಕೆ. ಯಾಕಂದ್ರೆ ಗುರು ಅಷ್ಟಮ ಸ್ಥಾನಕ್ಕೆ ಹೋದಾಗ, ಅಷ್ಟಮ ಸ್ಥಾನಕ್ಕೆ ಹೋಗ್ಬಾರ್ದು. ಕುಟುಂಬಾಧಿಪತಿ ಅಷ್ಟಮಕ್ಕೆ ಹೋದಾಗ ಒಂದು ಸಮಸ್ಯೆಗಳನ್ನ ಕೊಡ್ತಾ ಹೋಗ್ತಾರೆ. ಆತರ ಆಗ್ಬಾರ್ದು. ಯಾವಾಗಲೂ ಗುರುಗ್ರಹನ ಆರಾಧಿಸೋದು, ದಕ್ಷಿಣಾಮೂರ್ತಿನ ಪ್ರೇಯರ್ ಮಾಡೋದು ತುಂಬಾ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಮತ್ತೆ ಬಹಳ ವಿಶೇಷವಾಗಿ ಇವ್ರು ಯಾವಾಗಲೂ ಕೂಡ ದೇವ್ರನ್ನ ಚಕ್ರಬಲ ಹಾಕಿ ಪ್ರೇಯರ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನರೇಂದ್ರ ಮೋದಿ ವೃಶ್ಚಿಕ ರಾಶಿ, ಅವ್ರು ಯಾವಾಗಲೂ ಕೂಡ ಚಕ್ರಬಲ ಹಾಕಿ ನೆಮ್ಮದಿ ಪ್ರೇಯರ್ ಮಾಡ್ತಾರೆ. ಅದರಲ್ಲಿ ಅವರು ಭಾಗ್ಯಾಧಿಪತಿ ಚಂದ್ರಗ್ರಹನ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಯಾಕಂದ್ರೆ ವೃಶ್ಚಿಕ ರಾಶಿಗೆ ಕುಜ ನೀಚ ಸ್ಥಾನ ಅಂತ ಹೇಳ್ತಾರೆ 100%. ಆದ್ರೆ ನೀಚನಾದ್ರೂ ಕೂಡ ಚಂದ್ರ ಭಾಗ್ಯಾಧಿಪತಿ. ವೈಟ್ ಕಲರ್ ಬಟ್ಟೆನ ಹಾಕೋದು, ಬಹಳ ವೈಟ್ ಕಲರ್ ಬಟ್ಟೆನ ಅತಿ ಹೆಚ್ಚು ವೃಶ್ಚಿಕ ರಾಶಿ ಯೂಸ್ ಮಾಡ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗುತ್ತೆ. ಮತ್ತೆ ಬ್ಲಾಕ್ ಕಲರ್ ಬಟ್ಟೆಯನ್ನು ಯೂಸ್ ಮಾಡೋದು ತುಂಬಾ ಲಕ್ ಬರುತ್ತೆ. ಬ್ಲಾಕ್ ಕೂಡ ಇವ್ರಿಗೆ ಯೋಗ ಕೊಡುತ್ತೆ. ಯಾಕಂದ್ರೆ ಬ್ಲಾಕ್ ಬಂದು ವಿಪರೀತ ರಾಜಯೋಗನ ಕೊಡ್ತೇವೆ. ಸುಖ ಸ್ಥಾನಾಧಿಪತಿ ಆಗಿರುವಂತ ಕುಂಭರಾಶಿ ಅಧಿಪತಿ 4ನೇ ಮನೆ ವಾಹನ ಖರೀದಿ ಎಲ್ಲ ಮಾಡಕ್ಕೆ. ಹಾಗಾಗಿನೇ ಎಷ್ಟು ತುಂಬಾ ಬ್ಲಾಕ್ ಯೂಸ್ ಮಾಡ್ತಾರೆ. ಅವ್ರು 8ನೇ ತಾರೀಕು ವೆರಿ ಸಕ್ಸಸ್ ಕೊಡುತ್ತೆ. ವೃಶ್ಚಿಕ ರಾಶಿಗೆ ಶನಿ ಯೋಗಕಾರಕ, ಚಂದ್ರ ಯೋಗಕಾರ. ವೈಟ್ ಹಾಕ್ತಾರೆ, ಇಲ್ಲಾಂದ್ರೆ ಬ್ಲಾಕ್ ಹಾಕ್ತಾರೆ. ಯಶವರು ಕೂಡ ಅವೆರಡು ಬಟ್ಟೆ ಬಿಟ್ರೆ ಪರ್ಮನೆಂಟ್ ಯಾವುದು
ಹೆವಿ ಎಚ್ ಕಲರ್ನ ಚೇಂಜ್ ಮಾಡಿಲ್ಲ ಅವ್ರು ಬ್ಲಾಕ್ನ ಇಲ್ಲಾಂದ್ರೆ ವೈಟ್ನ, ಬ್ಲಾಕ್ ಕಲರ್ ಅವ್ರೊಬ್ರೆ ಕಾರ್ ಯೂಸ್ ಮಾಡ್ತಿರೋದು, ಅದರಿಂದ ತುಂಬಾ ಪಾಸಿಟಿವ್ ಕೊಡುತ್ತೆ. ಮತ್ತೆ ಅವ್ರ ಕೈಲಿ ತುಂಬಾ ಕಾಸ್ಟ್ಲಿ ಪಚ್ಚೆ ಇದೆ. ಯಶ್ ಅವ್ರ ಕೈಲಿ ಇರೋದು ಮಿನಿಮಮ್ ಪಚ್ಚೆ ನಾರ್ಮಲ್ ಆಗಿ ಹಾಕ್ತಿರೋದು 25 ಲಕ್ಷ ಇರ್ತದೆ. 25 ಲಕ್ಷ ಕೊಟ್ಟು ಯಾರು ಹಾಕಲ್ಲ. ಹಾಗಾಗಿ 25 ಲಕ್ಷ ಮೇಲಿದೆ ಅವ್ರ ಕೈಲಿರೋ ಪಚ್ಚೆ, ಇನ್ನೂ ಜಾಸ್ತಿ ಇರೋದು. ಆ ಕೈ ಯಾವಾಗ ಹಾಕಿರ್ತಾರೆ. ಗ್ರೀನ್ ಅವ್ರ ಫೇವರೇಟ್. ಅವ್ರು ಯಾವುದೇ ಮನೆಗೂ ಕೂಡ ಗ್ರೀನ್ ಯೂಸ್ ಮಾಡ್ತಾರೆ, ಹಸಿರು ಬಣ್ಣವನ್ನು ಯೂಸ್ ಮಾಡ್ತಾರೆ, ಕಾರ್ನ ಬ್ಲಾಕ್ ನ ಯೂಸ್ ಮಾಡ್ತಾರೆ. ನೀವು ಅರ್ಥ ಮಾಡ್ಕೋದು, ಅವ್ರ ಗ್ರೀನ್ ತುಂಬಾ ಫೇವರೇಟ್ ಬಣ್ಣ. ಅವ್ರು 8ನೇ ತಾರೀಕು ಹುಟ್ಟಿರೋದ್ರಿಂದ ಈ ವರ್ಷ 8 ಡೇಂಜರ್. ಅವ್ರ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಅದ್ರಲ್ಲೇನು ಅನುಮಾನ ಇಲ್ಲ. ಯಾಕಂದ್ರೆ ಅದು ಹಿಂದಿನ ವರ್ಷ ಸಿನಿಮಾ ಮಾಡೋದು, ಈ ವರ್ಷ ಮಾಡಿದ ಲೆಕ್ಕಕ್ಕೆ ಬರಕ್ಕಲ್ಲ. ಹಾಗಾಗಿ ಸಕ್ಸಸ್ ಅನ್ನು ಅತಿ ಹೆಚ್ಚು ನೋಡ್ಬೋದು 100%. ವೃಶ್ಚಿಕ ರಾಶಿಯವರಿಗೆ 6ನೇ ತಿಂಗಳು ಅಂದ್ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಸೂಪರ್ ಟೈಮ್. ಏಪ್ರಿಲ್ 14ನೇ ಆದ್ಮೇಲೆ 6ನೇ ತಿಂಗಳ ಮೇಲೆ ಇವ್ರಿಗೆ ವಿಪರೀತ ರಾಜಯೋಗ ಆಗುತ್ತೆ. ಯಶ್ ಅವ್ರು ಇನ್ನೂ ಹೆಚ್ಚು ಪಿಕ್ಚರ್ ಮಾಡ್ಬೋದು. ನರೇಂದ್ರ ಮೋದಿ ಅವ್ರಿಗೆ ಕೂಡ 6ನೇ ತಿಂಗಳ ಮೇಲೆ ತುಂಬಾ ಯೋಗಗಳನ್ನ ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದಲ್ಲ ಒಂದು ರಾಜಯೋಗವನ್ನ ತುಂಬಾ ನಿರೀಕ್ಷೆ ಮಾಡೋದು. 1 ತಿಂಗಳು ಅಷ್ಟೇ ಅವ್ರ ಲೈಫಲ್ಲಿ ಡಿಸ್ಟರ್ಬ್ ಆಗ್ತಾರೆ. ಆಮೇಲೆ ಗುರು ತುಂಬಾ ಯೋಗದಲ್ಲಿ ಬರ್ತಿದ್ದಾನೆ. ಮತ್ತೆ ಇನ್ನು ಹೆಚ್ಚು ಕಮ್ಮಿ ಇನ್ನು 3-4 ವರ್ಷದಲ್ಲಿ ತುಂಬಾ ಪ್ರಾಪರ್ಟಿ ತಗೊಳೋದು, ನೇಮು ಫೇಮ್ ಎಲ್ಲ ಮಾಡ್ತಾರೆ. ಇವ್ರ ಲಕ್ಕಿ ನಂಬರ್ 3 ತುಂಬಾ ಲಕ್ಕಿ ನಂಬರ್. 3, 12, 21, 30 ತುಂಬಾ ಲಕ್ಕನ್ನ ಕೊಡುತ್ತೆ. 8 ಕೂಡ ಇವ್ರ ಲಕ್ಕಿ ನಂಬರ್ಸ್ ಆಗುತ್ತೆ. ಬಹಳ 8 ಕೂಡ ಲಕ್ಕಿ ನಂಬರ್ ಆಗುತ್ತೆ. 1 ತುಂಬಾ ಲಕ್ಕಿ ನಂಬರ್ ಆಗುತ್ತೆ. ಮತ್ತೆ 2 ಕೂಡ ಲಕ್ಕಿ ನಂಬರ್ ಆಗುತ್ತೆ. 6 ಕೂಡ ಲಕ್ಕಿ ನಂಬರ್ ಆಗುತ್ತೆ. ಅದ್ರಲ್ಲಿ ಅನುಮಾನ ಇಲ್ಲ. ಇವ್ರು ಎವರ್ ಗ್ರೀನ್ ಎಲ್ಲಾ ನಂಬರ್ ಆಗಿ ಬರುತ್ತೆ. ತುಂಬಾ ಪಾಸಿಟಿವ್ ಇರೋದು ವೃಶ್ಚಿಕ ರಾಶಿ ಮೇಡಮ್.